ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಮಕ್ಕಳು ಡಾಕ್ಟರ್ ಸುನಿಲ್. ಮಕ್ಕಳಿಗೆ ಜ್ವರ ಬಂದಾಗ ಹೇಗೆ ನೋಡ್ಕೊಬೇಕು ಅಂತ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಖಂಡಿತ ಕೊನೆ ತನಕನೂ ನೋಡಿ. ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಮಕ್ಕಳಿಗೆ ಜ್ವರ ಬಂದಾಗ ನೀವು ಇಮಿಡಿಯೇಟ್ ಆಗಿ ಮಾಡಬೇಕಾಗಿರೋದು ಪ್ಯಾರಾಸೆಟಮಾಲ್ ಸಿರಪ್ ಅಥವಾ ಡ್ರಾಪ್ಸ್ ಕೊಡಬೇಕು. ಇದು ವೆಯ್ಟ್ ಬೇಸಿಸ್ ಮೇಲೆ ಕರೆಕ್ಟ್ ಡೋಸ್ ಅನ್ನೋದು ಕೊಡಬೇಕಾಗತ್ತೆ. ದಿನಕ್ಕೆ 4 ಬಾರಿ ಕೊಡ್ಬೋದು. ಮತ್ತು ಅದ್ರ ಜೊತೆಗೆ ಜ್ವರ ಕಡಿಮೆ ಆಗಿಲ್ಲ ಅಂತಂದರೆ ನೀವು ಟೆಪ್ಪಿಟ್ ಸ್ಪಾಂಜಿಂಗ್ ಮಾಡಬೇಕಾಗತ್ತೆ. ಟೆಪ್ಪಿಟ್ ಸ್ಪಾಂಜಿಂಗ್ ಅಂತಂದರೆ ಉಗುರು ಬೆಚ್ಚ ನೀರಿಂದ ಮೈ ಒರೆಸ್ಬೇಕಾಗತ್ತೆ. ತಲೆಯಿಂದ ಕಾಲ್ವರ್ಗು ಫುಲ್ ಬಾಡಿ ಅನ್ನೋದು ಒರೆಸ್ಬೇಕಾಗತ್ತೆ. ಇದು ತಣ್ಣಗಾಗೋ ತನಕನೂ ಮೈ ಒರೆಸ್ಬೇಕಾಗತ್ತೆ ಮಕ್ಕಳಲ್ಲಿ. ಮತ್ತು ಮಲ್ಟಿಪಲ್ ಕ್ಲೋತಿಂಗ್ಸ್ ಲೇಯರ್ಸ್ ಹಾಕಬೇಡಿ. ಸಿಂಪಲ್ ಕಾಟನ್ ಬಟ್ಟೆ, ಲೂಸ್ ಬಟ್ಟೆನ ಹಾಕಿ ಮಕ್ಕಳಿಗೆ. ಏರ್ ಎಕ್ಸ್ಚೇಂಜ್ ಅನ್ನೋದು ಚೆನ್ನಾಗಿ ಆಗಬೇಕು. ಮತ್ತು ಮಕ್ಕಳಿಗೆ ಫೀವರ್ ಇದ್ದಾಗ ಯೂಶ್ವಲಿ ಏನು ತಿನ್ನೋದಿಲ್ಲ, ಕರೆಕ್ಟಾಗಿ ಊಟ ಮಾಡೋದಿಲ್ಲ. ಇವಾಗ ಇವ್ರಿಗೆ ಹೈಡ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಪದೇ ನೀರು ಆಫರ್ ಮಾಡಿ, ವಾರ್ಮ್ ಲಿಕ್ವಿಡ್ಸ್ ಕೊಡಿ, ಇಲ್ಲಾಂದರೆ ಫುಡ್ ಈಸಿಲಿ ಡೈಜೆಸ್ಟಬಲ್ ಫುಡ್ ಕೊಡಿ. ORS ಕೊಡಿ, ಏನೂ ಕುಡಿತಾ ಇಲ್ಲ ಅಂತಂದರೆ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಯೂಸ್ಫುಲ್ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ತಿ.